ಇವಾಗ ಮಸಾಲ ಚಿತ್ರಾನ್ನ ರೆಡಿಯಾಗಿದೆ. ಬಿಸಿ ಬಿಸಿ ಕ್ಯಾಪ್ಸಿಕಮ್ ಅವರೆಕಾಳಿನ ಚಿತ್ರಾನ್ನ ರೆಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಏನಲ್ಲ, ಇದು ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ. ಅವರೆಕಾಳು ಚಿತ್ರಾನ್ನ, ಅವರೆಕಾಳಿಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ಚಿತ್ರಾನ್ನ ಮಾಡಬೇಕು. ಇವತ್ತು ತಿಂಡಿಗೆ ಇನ್ನೇನು ಮಾಡೋದು, ದಿನ ತಿಂಡಿದೆ ಬೇಜಾರು. ಸೊ ಹಾಗಾಗಿ ಇವತ್ತು ಅವರೆಕಾಳು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಮಸಾಲ ಚಿತ್ರಾನ್ನಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ತೆಂಗಿನಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆಯೇ ಇದನ್ನು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ 1.5 ಸ್ಪೂನಷ್ಟು ಸಾಸಿವೆ, 1.5 ಸ್ಪೂನಷ್ಟು ಮೆಂತ್ಯ, 1.5 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಇರುತ್ತೆ. ಹಾಗೆಯೇ ದಪ್ಪಕ್ಕೆ ತರ್ತರಿಯಾಗಿ ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹೆಚ್ಚಾಗ್ತಾ ಇಲ್ಲ, ರುಬ್ಕೋಬೇಕು. ತರ್ತರಿಯಾಗಿ ರುಬ್ಬಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ರುಬ್ಬಾಕೊಂಡ್ರೆ. ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. 1-2 ಗಂಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಾಟಿ ಬೆಳ್ಳುಳ್ಳಿ. ಹಾಗೆ 1/4 kg ಅವರೆಕಾಳನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಜೊತೆಗೆ ಬೇಯಿಸ್ಕೊಂಡಿದ್ದೀನಿ. ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅವರೆಕಾಳನ್ನ ಈ ಹದಕ್ಕೆ ಬೇಯಿಸ್ಕೋಬೇಕು. ದಪ್ಪ ಸೈಜಲ್ಲಿ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ 1 ಕ್ಯಾಪ್ಸಿಕಮ್ ಫ್ರೆಶ್ ಆಗಿದೆ, 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇದನ್ನು ಹೆಚ್ಚು ಹಾಕ್ಕೋಬೇಕು. ಫಸ್ಟ್ ಇವಾಗ ರುಬ್ತಾ ಇದ್ದೀನಿ. ಇವಾಗ ಫಸ್ಟು ಒಂದು ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕೋತಾ ಇದ್ದೀನಿ. ನೀರು ಹಾಕೋಬಾರ್ದು, ಹಂಗೆ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈ ಹದಕ್ಕೆ ಬಂದರೆ ಸಾಕು, ತೀರಾ ನೈಸಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ತರ್ತರಿಯಾಗಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು ಕುಟಾಣಿಗೆ ಕೆಳಗಡೆ ಒಂದು ಬಟ್ಟೆ ಇಟ್ಕೋಬೇಕಿಲ್ಲ ಅಂದರೆ ಸೌಂಡ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕೆಳಗಡೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಒಂದು ಕುಟಾಣಿಗೆ ಜೀರಿಗೆ, ಮೆಂತ್ಯ, ಸಾಸಿವೆ ಇವು 3 ಹಾಕೋತಾ ಇದ್ದೀನಿ. ಈ 3 ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ಈ ಪೌಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಿಂಗೆ ದಪ್ಪಕ್ಕೆ ಒಂಚೂರು ಕುಟ್ಕೊಂಡ್ರೆ ಸಾಕು. ನೋಡಿ, ಈ ಹದಕ್ಕೆ ಪೌಡ್ರ್ ಮಾಡ್ಕೊಂಡ್ರೆ ಸಾಕು. ಕುಟ್ಟಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೂ ಈ ರೀತಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಟೇಸ್ಟ್ ಎಲ್ಲೂ ಹಾಳಾಗಲ್ಲ. ಅದೇ ಮಿಕ್ಸಿಗೆ ಹಾಕಿ ಮಾಡಿದಾಗ ಟೇಸ್ಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. 1 ಸೌಟಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಕಡಲೆಬೀಜ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ, ಕಡಲೆಬೀಜ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ಕಡಲೆಬೀಜನ ಫ್ರೈ ಮಾಡಿ ಇಟ್ಕೋಬೇಕು. ಒಗ್ಗರಣೆ ಜೊತೆಗೆ ಕಡಲೆಬೀಜ ಯಾವುದೇ ಕಾರಣಕ್ಕೂ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಈ ರೀತಿ ಸಪ್ರೇಟಾಗಿ ಫ್ರೈ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಕ್ರಿಸ್ಪಿಯಾಗಿ ಗರಂ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಸೀದಂಗೆ ಮಾಡ್ಕೋಬಾರ್ದು. ನೋಡಿ, ಅದಕ್ಕೆ ಫ್ರೈ ಮಾಡ್ಕೋಬೇಕು. ತೆಗೆದಿಟ್ಕೋತಾ ಇದ್ದೀನಿ. ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಕಡಲೆ ಬೀಜನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದೇ ಬಾಣಲಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಅದೇ ಬಾಣಲಿಗೆ ಸಾಸಿವೆ ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ನೋಡಿ, ಸಿಡಿತಾ ಇದೆ. ಎಣ್ಣೆ ಆಲ್ರೆಡಿ ಕಾದಿರೋದ್ರಿಂದ ಸಾಸಿವೆ ಹಾಕಿದ ತಕ್ಷಣ ಸಿಡಿತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಗ್ಗರಣೆಗಳಿಗೆ. ಸಾಕು, ಈಗ ಚಟಪಟ ಅಂತ ಸಿಡಿದಿದೆ. 3 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಹಾಗೆ ಉದ್ದಿನಬೇಳೆ ಅದು ಅಷ್ಟೇ ಈಕ್ವಲ್ ಹಾಕೋತಾ ಇದ್ದೀನಿ. 3 ಸ್ಪೂನಷ್ಟು ಆಗೋಷ್ಟು. ಲೋ ಫ್ಲೇಮಲ್ಲಿ ಮತ್ತೆ ಫ್ರೈ ಮಾಡ್ಕೋಬೇಕು. ನಮ್ಮನೇಲಿ ತಿಂಡಿಗಳು ಮಾಡೋಕ್ಕೆ ಬೇಜಾರು. ಒಬ್ಬೊಬ್ರಿಗೆ ಒಂದೊಂದು ಥರ. ಏನು ತಿಂಡಿ ಮಾಡೋದು, ದಿನ ಏನು ತಿಂಡಿ ಮಾಡೋದು ಅಂತಲೇ ತಲೆ ಕೆಟ್ಟೋಗುತ್ತೆ. ಸಾಂಬಾರು ಮತ್ತು ತಿಂಡಿ ಎರಡೂ ಬೇಜಾರು. ಏನಾದರೂ ಮಾಡಿಕೊಟ್ರೆ ಇದ ಅಂತ ಒದ್ದಾಡ್ತಾರೆ. ನಿಜ, ಕರೆಂಟ್ ಬಂದು ಅಲ್ವಾ ಅಪ್ಪಿ? ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ಕೋಬೇಕು. ಸಾಕು. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ನೀಟಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ.
ಜಾರಲ್ಲಿರೋಂಥ ಪೇಸ್ಟನ್ನ ನೀಟಾಗಿ ತೊಗೋಬೇಕು. ನೀರು ಹಾಕಂಗಿಲ್ವಲ್ಲ, ಹಾಗಾಗಿ ನೀಟಾಗೆಲ್ಲ ಬಳ್ಕೋಬೇಕು, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಘಮ ಬರ್ತಾ ಇದೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಘಮ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಅಪ್ಪಿ? ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಿ ನಾವು ಹೆಚ್ಚಾಗ್ತಾನೆ ಇರ್ತೀವಿ. ರುಬ್ಬ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕೋಬೇಕು, ಜಾಸ್ತಿ ಹಾಕೊಳ್ಳೋಂಗಿಲ್ಲ. ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ, ಖಾರ ಜಾಸ್ತಿ ಆಗುತ್ತೆ, ಯಾಕಂದರೆ ರುಬ್ತೀವಲ್ವ, ಹಾಗಾಗಿ. ಇವಾಗ ಕರಿಬೇವು ಹಾಕೋತಾ ಇದ್ದೀನಿ. ಹಸಿ ಕರಿಬೇವು ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಕೂಡ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಸಿದೇ ಹಾಕೋಬೇಕು. ಇದ್ರ ಜೊತೆಗೆ ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಒಂದು ದಪ್ಪ ಸೈಜಲ್ಲಿ ಕ್ಯಾಪ್ಸಿಕಮ್ನೇ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಜಾಸ್ತಿ ಡೀಪ್ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು, ಅದು ಕ್ರಿಸ್ಪಿಯಾಗಿ ಬಾಯಿಗೆ ಸಿಗಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಫ್ಲೇಮ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಿದೆ, ಸಾಕು. ಇಷ್ಟು ಫ್ರೈ ಆದರೆ ಇವಾಗ ಅವರೆಕಾಳು ಹಾಕೋತಾ ಇದ್ದೀನಿ. ಹಸಿ ಅವರೆಕಾಳು ಸೀಸನಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಈಗಂತೂ ಎಲ್ಲ ಸೀಸನಲ್ಲೂ ಅವರೆಕಾಳು ಸಿಕ್ಕೇ ಸಿಗುತ್ತೆ. ತಿಂಡಿ ಏನಪ್ಪ ಮಾಡೋದು ಅಂದಾಗ ಈ ರೀತಿ ಒಂದೊಂದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಬೇಯಿಸಿರೋ ಅವರೆಕಾಳನ್ನ ಮತ್ತೆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಆಗ್ತಾ ಇದೆ. ಇದೇ ಟೈಮಲ್ಲಿ ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಘಮ ತುಂಬ ಚೆನ್ನಾಗಿ ಬರುತ್ತೆ ಅರಿಶಿನ ಪುಡಿ ಹಾಕ್ಕೊಂಡ್ರೆ. ಹಾಗೆಯೇ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಜೀರಿಗೆ ಮತ್ತು ಸಾಸಿವೆ, ಮೆಂತ್ಯ ಇಷ್ಟು ಪೌಡ್ರನ್ನ ಇಲ್ಲಿಗೆ ಹಾಕ್ಕೋಬೇಕು. ಈ ಪೌಡ್ರದೇ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಮಸಾಲ ಚಿತ್ರಾನ್ನ, ಅವರೆಕಾಳು ಕ್ಯಾಪ್ಸಿಕಮ್ ಮಸಾಲ ಚಿತ್ರಾನ್ನ. ಇದು ಸ್ವಲ್ಪ ಇದನ್ನು ಕೂಡ ಬಾಡಿಸ್ಕೋಬೇಕು, ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನೋಡಿ ಸಾಕು, ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣ ಹಿಂಡ್ಕೋಬೇಕು. ಇವಾಗಲೇ ನಿಂಬೆಹಣ್ಣು ಇಟ್ಕೋತಾ ಇದ್ದೀನಿ. ರಸ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸ್ವಲ್ಪ ಉಜ್ಕೊಂಡ್ರೆ, ನಿಂಬೆಹಣ್ಣ ಉಜ್ಜಿ ಕಟ್ ಮಾಡಿದ್ರೆ ರಸ ಎಲ್ಲ ನೀಟಾಗಿ ಬಿಡುತ್ತೆ. ಎಷ್ಟೊಂದಿದೆ ಅಂತ. 2 ನಿಂಬೆಹಣ್ಣು ಸೈಜ್ ಇದೆ ಇದು ಹೇಳ್ಬೇಕಂದ್ರೆ, ಅಷ್ಟು ದಪ್ಪ ಇದೆ. ಚಿಕ್ಕದಾದರೆ 2 ಹಾಕ್ಕೊಡಿ, ದಪ್ಪದಾದರೆ 1 ಹಾಕ್ಕೊಂಡ್ರೆ ಸಾಕು. ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಲ್ಲ, ಒಂದ್ಸರಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಳಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ತೆಂಗಿನ ತುರಿ ಹಾಕೋತಾ ಇದ್ದೀನಿ. ಬೇಕಿರೋರು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿಯಾಗಿರೋಂಥ ರೈಸ್ ಹಾಕೋಬೇಕು. ಫಸ್ಟೇ ನಾನು ರೈಸ್ ಮಾಡಿಟ್ಕೊಂಡಿದ್ದೆ. ಇವಾಗ ತಣ್ಣಗಾಗಿದೆ, ಅನ್ನ ತಣ್ಣಗಾಗಿದೆ ನೋಡಿ. ಉದುದ್ರಾಗಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಹಾಕೋತಾ ಇದ್ದೀನಿ. ಹಾಗೆಯೇ ಕಡಲೆ ಬೀಜನೂ ಹಾಕೋತಾ ಇದ್ದೀನಿ. ಇವಾಗ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಕೈಲಾದರೆ ನೀಟಾಗಿ ಮಿಕ್ಸ್ ಮಾಡ್ಬೋದು. ಗೊಜ್ಜು ಸ್ವಲ್ಪ ಬಿಸಿ ಇರುತ್ತೆ, ನೋಡಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಸಾಲ ಚಿತ್ರಾನ್ನ ರೆಡಿಯಾಗಿದೆ. ಬಿಸಿ ಬಿಸಿ ಕ್ಯಾಪ್ಸಿಕಮ್ ಅವರೆಕಾಳಿನ ಚಿತ್ರಾನ್ನ ರೆಡಿ.
ಇವಾಗ ಅವರೆಕಾಳು ಮತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಸಾಲ ಚಿತ್ರಾನ್ನ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಹೆಂಗಿದೆ ಅಂತ ನಾನೇ ತಿಂದು ಹೇಳ್ತೀನಿ. ಇವಾಗ ನಾನೇ ಮಾಡಿರೋಂಥ ಮಸಾಲ ಚಿತ್ರಾನ್ನ ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ಇದರಲ್ಲಿ ಎಲ್ಲನೂ ಸೇರಿಸ್ಕೊಂಡು ತಿನ್ನಬೇಕು, ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಏನು ಗೊತ್ತಾ, ದಿನ ತಿಂಡಿ ಏನಪ್ಪ ಮಾಡೋದು ಅಂತ ಬೇಜಾರಾಗಿದೆ. ಈ ರೀತಿ ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಉದ್ದಿನ ವಡೆನ ಮಸಾಲೆ ವಡೆನ ಇದ್ದಿದ್ರಂತೂ ಸೂಪರಾಗಿರುತ್ತೆ. ಸೂಪರ್ ಸಿಂಪಲ್ ಆಗಿ ಮನೇಲಿರೋಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋಂಥ ಒಂದು ಸಿಂಪಲ್ ಡಿಶ್ ಇದು. ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.